ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿನ್ನೆ ವಿಧಾನಸೌಧದಲ್ಲಿ ನೂಕುನುಗ್ಗಲಿಗೆ ಅವಾಂತರ ಲಕ್ಷಾಂತರ ಜನ ಆಗಮನದ ಹಿನ್ನೆಲೆಯಲ್ಲಿ ರಸ್ತೆ ಬದಿ ತಡೆಗೋಡೆ ಹಾನಿಯಾಗಿದೆ. ಜನರನ್ನ ನಿಯಂತ್ರಿಸುವಂತ ನಿಟ್ಟಿನಲ್ಲಿ ಹರಸಾಹಸವನ್ನ ಪಟ್ಬಿಟ್ಟಿದ್ರು ಸಿಬ್ಬಂದಿ. ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಆಗ್ಲೇ ಇಲ್ಲ. ಸಿಕ್ಕಾಪಟ್ಟೆ ನೂಕುನುಗ್ಲು ಅವಾಂತರ, ಲಕ್ಷಾಂತರ ಜನ ಒಮ್ಮೆಲೆ ಆಗಮಿಸಿದಂತ ಹಿನ್ನೆಲೆಯಲ್ಲಿ ರಸ್ತೆಯ ಬದಿ ಇತ್ತಲ್ಲ ತಡೆಗೋಡೆ, ಅದೇ ಹಾನಿ ಆಗ್ಬಿಟ್ಟಿದೆ. ನಿನ್ನೆ ವಿಧಾನಸೌಧದ ಮುಂದಿನ ರೋಡ್ ಇದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಟ್ರಾಫಿಕ್ ಜಾಮ್ ತರ ಜಾಮ್ ಆಗಿ ಹೋಗಿತ್ತು ಅಂದ್ರೆ ಸಾಸಿವೆ ಕಾಳು ಹಾಕಿದ್ರು ಕೆಳಗೆ ಬೀಳ್ತಾ ಇರ್ಲಿಲ್ಲ. ಅಷ್ಟರ ಮಟ್ಟಿಗೆ ಜನ ಇದೆ. ನೂಕು ನುಗ್ಗಲು, ಮರ ಹತ್ತವರು, ಮರದಲ್ಲಿ ನೇತಾಡ್ತಾ ಇದ್ದವರು, ಕಾಂಪೌಂಡ್ ಹತ್ತವರು, ಪ್ರತಿಮೆ ಹತ್ತು ಕೂತವರು, ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ರು. ಅಲ್ಲಿನ ಪರಿಸ್ಥಿತಿ ನೋಡಿ ನಿಮಗೆ ಗೊತ್ತಾಗತ್ತೆ ಹೆಂಗಲ್ಲಿ ಮುಂದೆ ತಡೆಗೋಡೆ ಇತ್ತು, ಅದು ಬಿದ್ದೋಗ್ಬಿಟ್ಟಿದೆ ಅಂತ. ಹೆಂಗ್ ಕಂಟ್ರೋಲ್ ಮಾಡುತ್ತೆ ಹೇಳಿ? ಲಕ್ಷಾಂತರ ಜನ ಒಮ್ಮೆಲೆ ನುಗ್ಗೋದ್ರಿಂದ ತಡೆಯೋದಾದ್ರು ಹೆಂಗೆ? ಸೆಕ್ಯೂರಿಟಿಗಳು ಲಾಠಿ ಬೀಸಿದ್ರು, ಲಾಠಿ ಚಾರ್ಜ್ ಮಾಡಬೇಕಾಗತ್ತೆ ಅಂತ ಹೆದರಿಸಿದ್ರು, ಸುಮ್ಮನಿರಿ ಅಂತ ವಾರ್ನ್ ಮಾಡಿದ್ರು, ಮೈಕಲ್ಲಿ ಹೇಳ್ತಾನೆ ಇದ್ರು. ಯಾರ ಮಾತು ಕೇಳಲಿಲ್ಲ, ಯಾವುದನ್ನು ಫಾಲೋನು ಮಾಡಲಿಲ್ಲ. ಸೊ ಇದರಿಂದ ಸಮಸ್ಯೆ ಆಯಿತು. ವಿಧಾನಸೌಧದ ಬಳಿಯೂ ಕೂಡ ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಎದುರಿಸಬೇಕಾಗಿತ್ತು. ಆದರೆ ಹೆಂಗೋ ಅಲ್ಲೂ ಕೂಡ ಅದೃಷ್ಟ ಚೆನ್ನಾಗಿತ್ತು, ಅಲ್ಲಿ ನೆರೆದಿದ್ದವರು ಸೇಫ್ ಆಗ್ತಾರೆ. ಮೆಟ್ರೋ ಸ್ಟೇಷನಲ್ಲೂ ಕೂಡ ಇದೇ ಪರಿಸ್ಥಿತಿ. ಮೆಟ್ರೋ ಸ್ಟೇಷನಲ್ಲಿ ಕಂಟ್ರೋಲ್ಗೆ ಸಿಗಲ್ಲ ಜನ, ಹೈ ಜಂಪು ಲಾಂಗ್ ಜಂಪು ಮಾಡ್ತಾ ಇದ್ರು. ಸೊ ಅದಾದ ನಂತರ 2 ಅವರ್ ಕ್ಲೋಸ್ ಮಾಡಿಬಿಟ್ರು ಮೆಟ್ರೋನ. ಬೇಡ, ಯಾರ ಸಾಹಸವೂ ಬೇಡ ಅಂತ. ನಿನ್ನೆ ಆದಂಥ ಅವಾಂತರಗಳು ಒಂದೆರಡಲ್ಲ. ವಿಧಾನಸೌಧದ ಸುತ್ತಮುತ್ತ ಯಾವ ರೀತಿ ಪರಿಸ್ಥಿತಿ ಇದೆ, ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನಿನ್ನೆ ವಿಧಾನಸೌಧದತ್ತ ಒಮ್ಮೆಲೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿಬಿಡ್ತಾರೆ. ಬಟ್ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಒಂದು ಕುಡಿಯೋ ನೀರಿನ ವ್ಯವಸ್ಥೆಯೂ ಮಾಡದೆ ಇಲ್ಲಿಗೆ ಫ್ಯಾನ್ಸ್ ಬರಲಿ ಅಂತ ಆಶಿಸಿದ್ದು ಸರ್ಕಾರದ್ದು ತಪ್ಪು. ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕಿಂತ ಮುಂಚಿತವಾಗಿ ಸಾವಿರಾರು ಬಾರಿ ಯೋಚಿಸಬೇಕಾಗಿತ್ತು ಈ ಸರ್ಕಾರ, ಆದರೆ ಅದನ್ನ ಮಾಡಿಲ್ಲ. ಏನೇನು ಹಾನಿ ಆಗಿದೆ, ಏನೇನು ಸಮಸ್ಯೆ ಆಗಿದೆ ಶಿವು? ನಿನ್ನೆ ಚಿತ್ರಣ ಹೇಗಿತ್ತು, ಇಲ್ಲಿ ಇವತ್ತಿನ ಚಿತ್ರಣ ಹೇಗಿದೆ, ಅದನ್ನ ವಿವರಿಸೋದಾದ್ರೆ? ನೀತಿ, RCB 18 ವರ್ಷಗಳ ನಂತರ IPL ಕಪ್ ಅನ್ನ ಗೆದ್ದ ಹಿನ್ನೆಲೆಯಲ್ಲಿ ವಿಧಾನಸೌಧದ ಮುಂಭಾಗ ಗ್ರಾಂಡ್ ಸ್ಟೆಪ್ ಏನಿದೆ ಅಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನ ಸರ್ಕಾರ ಆಯೋಜನೆ ಮಾಡಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಆಯೋಜನೆ ಮಾಡಿತ್ತು. ಅಲ್ಲಿ ಕಾಲು ತುಡ್ತ ಆಗಿ 11 ಜನ ಸಾವನ್ನಪ್ಪಿರುವಂಥದ್ದು, ಒಂದು ಕಡೆ ಸಂಭ್ರಮ, ಮತ್ತೊಂದು ಕಡೆ ಸೂತಕದ ಛಾಯೆ ಕೂಡ ಈ ಒಂದು ಕಾರ್ಯಕ್ರಮದ ಮೇಲೆ ಎದುರಾಯಿತು. ಸೊ ಈ ಒಂದು ವಿಧಾನಸೌಧದ ಮುಂಭಾಗ ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು, ಸುಮಾರು ಒಂದು 10-20 ಸಾವಿರ ಅಭಿಮಾನಿಗಳು, ಅವರ ಬೆಂಬಲಿಗರು ಈ ಒಂದು ಕಾರ್ಯಕ್ರಮಕ್ಕೆ ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಅದಕ್ಕೂ ಹೆಚ್ಚಾಗಿ ಇಲ್ಲಿ ಬರೋದಿಲ್ಲ ಅನ್ನುವಂಥದ್ದು ಸರ್ಕಾರದ ಮಟ್ಟದಲ್ಲಿ ಇದ್ದಂತಹ ಒಂದು ಮಾಹಿತಿ. ವಿಧಾನಸೌಧದ ಮುಂಭಾಗ ಈಗ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ವಿಧಾನಸೌಧದ ಗ್ರಾಂಡ್ ಸ್ಟೆಪ್ ಏನಿದೆ ಅದರ ಮುಂಭಾಗದಲ್ಲೇ ವೇದಿಕೆಯನ್ನು ಮಾಡಲಾಗಿತ್ತು. RCB ಆಟಗಾರರನ್ನು ಅಲ್ಲಿ ಸನ್ಮಾನ ಮಾಡಲಾಗಿತ್ತು. ಮಳೆ ಬಂದ ಕಾರಣ ಈ ಕಾರ್ಯಕ್ರಮವನ್ನು ರದ್ದುಪಡಿಸಲಾಯಿತು. ವಿಧಾನಸೌಧದ ಮುಂಭಾಗ ಇರುವಂತಹ ಈ ಒಂದು ಪ್ಲೇಸ್ ಏನಿದೆ, ನಾವು ಹೈಕೋರ್ಟ್ ಮತ್ತು ವಿಧಾನಸೌಧದ ಮುಂಭಾಗದಲ್ಲಿರುವಂಥ ಲಾನ್ ಇದು, ಆ ಉದ್ಯಾನವನ ಇದೆ. ಕೆಂಪೇಗೌಡರ ಪ್ರತಿಮೆ ಇದೆ, ಬಸವೇಶ್ವರರ ಪ್ರತಿಮೆ ಕೂಡ ಈ ಭಾಗದಲ್ಲಿದೆ, ಅಂಬೇಡ್ಕರ್ ಅವರ ಪ್ರತಿಮೆ ಕೂಡ ಇದೆ, ನೆಹರು ಅವರ ಪ್ರತಿಮೆ ಇದೇ ಲೈನ್ನಲ್ಲಿ ಇದೆ. ಹಾಗಾಗಿ ಉದ್ಯಾನವನವನ್ನು ಸುಂದರವಾಗಿ ನಿರ್ಮಾಣ ಮಾಡಲಾಗಿತ್ತು. ನೀವು ನೋಡ್ತಾ ಇರಬಹುದು, ನಿನ್ನೆ ಈ ಬ್ಯಾರಿಕೇಡ್ಗಳು ಏನಿದೆ ಇದು ತುಂಬ ನೀಟಾಗಿತ್ತು. ಬ್ಯಾರಿಕೇಡ್ ಎಲ್ಲೂ ಕೂಡ ಸಮಸ್ಯೆ ಆಗಿರಲಿಲ್ಲ, ಯಾಕೆಂದರೆ ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ಹಾಕಲಾಗಿತ್ತು. ವಿಧಾನಸೌಧ ಮತ್ತು ಹೈಕೋರ್ಟ್ ಎರಡೂ ಇರೋದ್ರಿಂದ ಪ್ರತಿನಿತ್ಯ ಇಲ್ಲಿ ಜನ ಬರ್ತಾರೆ, ಫೋಟೋ ಕ್ಲಿಕ್ಕಿಸ್ಕೊಳ್ತಾರೆ, ವಿಧಾನಸೌಧದ ಮುಂಭಾಗ ನಿಂತು ಸೆಲ್ಫಿಯನ್ನು ತೆಗೆದುಕೊಳ್ತಾರೆ. ಯಾಕೆಂದರೆ ಇದು ನಮ್ಮ ವಿಧಾನಸೌಧ ಒಂದು ಭವ್ಯತೆಯ ಸಂಕೇತ, ಕರ್ನಾಟಕದ ಒಂದು ಅಸ್ಮಿತೆ ಅಂತೇಳಿ ಇಲ್ಲಿ ಜನ ಬಂದು ವಾಲಂಟ್ರಿಯಾಗಿ ಫೋಟೋಗಳನ್ನು ತೆಗೆದುಕೊಳ್ತಾ ಇದ್ರು. ನೀವು ಗಮನಿಸ್ತಾ ಇದ್ದೀರಿ ಬ್ಯಾರಿಕೇಡ್ ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇರ್ಬೋದು. ಈ ಸ್ಟೀಲ್ ಕೇಸ್ ಏನಿದೆ ಇದು ತುಂಬ ನೆನ್ನೆ ನೀಟಾಗಿತ್ತು, ಅಭಿಮಾನಿಗಳು ಬರುವ ಮುನ್ನ ನೀಟಾಗಿತ್ತು. ಇಲ್ಲಿ ಲಕ್ಷಾಂತರ ಜನ ಅಭಿಮಾನಿಗಳು ಒಂದೇ ಬಾರಿಗೆ ಏನು ಇಲ್ಲಿಗೆ ಬರ್ತಾರೆ. ಸೊ ಬಂದ ನಂತರ ಅವರು ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಘೋಷಣೆಗಳನ್ನು ಕೂಗ್ತಾ ಇದ್ರು, ಸೈಲೆಂಟ್ ಆಗಿದ್ರು. ಆದರೆ ಯಾವಾಗ ವೇದಿಕೆ ಮಳೆ ಸ್ಟಾರ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ಕೆಲವು ಅಭಿಮಾನಿಗಳು ರೊಚ್ಚಿಗೆ ಹೇಳ್ತಾರೆ. ಅದರ ಒಂದು ಪರಿಣಾಮ ಈ ಒಂದು ಬ್ಯಾರಿಕೇಡ್ಗಳು ಇವತ್ತು ನೆಲಸಮ ಆಗಿರುವಂಥದ್ದನ್ನು ನೋಡಬಹುದು. ಸೊ ಯಾವ ರೀತಿಯಾಗಿ ಬ್ಯಾರಿಕೇಡ್ಗಳು ಬಿದ್ದಿದೆ ಅನ್ನುವಂಥದ್ದನ್ನು ಕೂಡ ನೋಡಬಹುದು. ಯಾಕೆಂದರೆ ಬಿದ್ದಿದೆ ಅನ್ನೋದಕ್ಕಿಂತ ಇಲ್ಲಿ ಹೆಚ್ಚಾಗಿ ಅಭಿಮಾನಿಗಳು, ಕೆಲವು ಅಭಿಮಾನಿಗಳು, ಯಾಕೆಂದರೆ ಎಲ್ಲರ ಅಭಿಮಾನಿಗಳನ್ನು ಕೂಡ ನಾವು ಬೇರೆ ದೃಷ್ಟಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ.
ಕೆಲವು ಕಿಡಿಗೇಡಿಗಳು ಇರ್ತಾರಲ್ಲ, ಅಭಿಮಾನಿಗಳು ನೋಡಬಹುದು ಲೈಟಿಂಗ್ಸ್ ಯಾವ ರೀತಿಯಾಗಿ ಹಾಳಾಗೋಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಯಾಕೆಂದ್ರೆ UT ಖಾದರ್ ಅವರು ಈ ಒಂದು ಲೈಟಿಂಗ್ಸ್ ಅನ್ನ ತುಂಬಾ ಚೆನ್ನಾಗಿ ವಿಧಾನಸೌಧ ಕಲರ್ಫುಲ್ ಆಗಿ ಕಾಣಬೇಕು ಅಂತೇಳಿ ಇಡೀ ವಿಧಾನಸೌಧಕ್ಕೆ ಲೈಟಿಂಗ್ಸ್ ಅನ್ನ ಮಾಡಿದ್ರು. ಸೊ ಅದನ್ನು ಕೂಡ ವಿಧಾನಸೌಧ ಮುಂಭಾಗದಲ್ಲಿ ಕೂಡ ಲೈಟಿಂಗ್ಸ್ ಗಳನ್ನ ಮಾಡಲಾಗಿತ್ತು, LED ಬಲ್ಬ್ಗಳನ್ನ, ಕಲರ್ ಬಲ್ಬ್ಗಳನ್ನ. ವಿಶೇಷವಾಗಿ ಸುಂದರವಾಗಿ ಕಾಣಿಸ್ಬೇಕು ಈ ಉದ್ಯಾನವನ ಅಂತೇಳಿ ಮಾಡಲಾಗಿತ್ತು. ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಎಲ್ಲವನ್ನೂ ಕೂಡ ಇವತ್ತು ಕಿತ್ತಾಕಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಇದು ನಿನ್ನೆ ನಡೆದಂತಹ ಒಂದು ಇನ್ಸಿಡೆಂಟ್. ಅಭಿಮಾನಿಗಳು ಯಾವ ರೀತಿಯಾಗಿ ಎಲ್ಲವನ್ನೂ ಕೂಡ ಧ್ವಂಸ ಮಾಡಿರುವಂಥದ್ದು. ಅದರ ಜೊತೆಗೆ ಉದ್ಯಾನವನದಲ್ಲಿ ಇದ್ದಂತಹ ಈ ಒಂದು ಗಿಡಗಳನ್ನು, ಅಲಂಕಾರಿಕ ಗಿಡಗಳನ್ನು ಕೂಡ ಹಾಕಲಾಗಿತ್ತು. ಆ ಅಲಂಕಾರಿಕ ಗಿಡಗಳನ್ನು ಕೂಡ ಯಾವ ರೀತಿಯಾಗಿ ಮಾಡಲಾಗಿದೆ ನೋಡಿ. ಇದೆಲ್ಲವೂ ಕೂಡ ಎಲೆಕ್ಟ್ರಿಕ್ ಬಾಕ್ಸು, ಲೈಟಿಂಗ್ಗೆ ಹಾಕಿರುವಂಥದ್ದು ಎಲ್ಲವೂ ಕೂಡ ಇವತ್ತು ಹಾಳಾಗೋಗಿದೆ. ಸೊ ನೀವು ಇಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಎಲೆಕ್ಟ್ರಿಕ್ ಬಾಕ್ಸ್ ಯಾವ ರೀತಿಯಾಗಿ ಹಾನಿಯಾಗಿದೆ ಅನ್ನುವಂಥದ್ದು. ನಿನ್ನೆ RCB ಅಭಿಮಾನಿಗಳು ಮಾಡಿರುವಂತಹ ಒಂದು ಏನು ದಾಳಿ ಇದೆ, ಇದು ಡ್ಯಾಮೇಜ್ ಮಾಡಿದ್ದಾರೆ. ಇದನ್ನೆಲ್ಲವನ್ನು ಕೂಡ ನಾವು ಗಮನಿಸಿದಾಗ ನಮ್ಮ ಅಭಿಮಾನಿಗಳಿಗೆ ಸ್ವಲ್ಪ ತಾಳ್ಮೆ ಇರಬೇಕಾಗತ್ತೆ. ಯಾಕೆಂದರೆ ಎಲ್ರಿಗೂ ಕೂಡ ನಾವು ಹೇಳೋದಕ್ಕೆ ಬರೋದಿಲ್ಲ. ಕೆಲವು ಅಭಿಮಾನಿಗಳ ಅತಿರೇಕದ ವರ್ತನೆಯಿಂದಾಗಿ ಇವತ್ತು ಸುಂದರವಾಗಿದ್ದಂತಹ ವಿಧಾನಸೌಧದ ಮುಂಭಾಗದಲ್ಲಿದ್ದಂತಹ ಈ ಒಂದು ಉದ್ಯಾನ ಇವತ್ತು ಹಾಳಾಗೋಗಿದೆ. ಅಲ್ಲಿದ್ದಂತಹ ಅಲಂಕಾರಿಕ ಗಿಡಗಳನ್ನು ಇವತ್ತು ಹಾಳು ಮಾಡಾಕಿದ್ದಾರೆ. ನೆನ್ನೆ ಕಾಣೋದೇ ಇದ್ದಂಥ ಸಂದರ್ಭದಲ್ಲಿ ಮರದ ಮೇಲೆ ಕೂಡ, ಈ ಗಿಡಗಳ ಮೇಲೆ ಕೂಡ ಚಿಕ್ಕ ಚಿಕ್ಕ ಗಿಡಗಳು, ಇದ್ರ ಮೇಲೆ ಕೂಡ ಹತ್ತಿ ವಿರಾಟ್ ಕೊಹ್ಲಿ RCB ಆಟಗಾರರನ್ನ ನೋಡುವಂತಹ ಒಂದು ಪ್ರಯತ್ನವನ್ನು ಮಾಡಿದರೆ ಅದರ ಪರಿಣಾಮ ಇವತ್ತು ಅದರ ರೆಂಬೆಗಳು ಕೂಡ ಇವತ್ತು ಮುರಿದೋಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಯಾಕೆಂದರೆ ಯಾರೋ ಒಬ್ಬರು ಹತ್ತಿದ್ರೆ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಎಲ್ಲರೂ ಕೂಡ ಇಂಥ ಸಣ್ಣ ಸಣ್ಣ ಗಿಡಗಳ ಮೇಲೆ ಯಾವಾಗ ಹತ್ತಿದ್ರು ಅದು ಕೂಡ ಡ್ಯಾಮೇಜ್ ಆಗೋಗಿದೆ. ಹಾಗೆ ಮುಂದೆ ನಾವು ನೋಡ್ತಾ ಇರ್ಬೋದು ಉದ್ಯಾನವನದಲ್ಲಿ ಎಷ್ಟು ಗಿಡಗಳು, ಸುಂದರವಾಗಿರುವಂಥ ಗಿಡಗಳನ್ನು ಕೂಡ ಹಾಳು ಮಾಡಿರುವಂಥದ್ದನ್ನು ಕೂಡ ನಾವು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಆ ಚಿಕ್ಕ ಚಿಕ್ಕ ಗಿಡಗಳ ಮೇಲೂ ಕೂಡ ನೆನೆ ಹತ್ತಿರ್ತಾರೆ ಅಭಿಮಾನಿಗಳು. ಅದನ್ನು ನೋಡಬೇಕು, ನಮ್ಮ ಆಟಗಾರರನ್ನು ನೋಡಬೇಕು ಅಂತೇಳಿ ಅವರು ಯಾವಾಗ ಅದ್ರ ಮೇಲೆ ಹತ್ತಿದ್ದಾರೆ. ಇವತ್ತು ಇಡೀ ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಲಾನು ಹಾಳಾಗಿದೆ, ಹುಲ್ಲುಹಾಸು ಕೂಡ ಹಾಳಾಗಿದೆ, ಗಿಡ ಮರಗಳು ಹಾಳಾಗಿದೆ, ಅಲಂಕಾರಿಕ ಗಿಡಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ, ಬ್ಯಾರಿಕೇಡ್ಗಳು ಕೂಡ ಹಾಳಾಗಿ ಹೋಗಿದೆ. ಸ್ಟೀಲ್ ಬ್ಯಾರಿಕೇಡ್ಗಳನ್ನು ಏನು ಹಾಕಲಾಗಿತ್ತು ಅದು ಕೂಡ ಹಾಳಾಗಿ ಹೋಗಿದೆ. ನೆನ್ನೆ ಒಂದೆರಡಲ್ಲ, ಅಭಿಮಾನಿಗಳು ಮಾಡಿರುವಂತಹ ಹುಚ್ಚಾಟ ಏನಿದೆ ಇದು ಸಾಕಷ್ಟು ಹಾನಿಯನ್ನು ವಿಧಾನಸೌಧದ ಮುಂಭಾಗದಲ್ಲಿ ಮಾಡಲಾಗಿದೆ. ಯಾಕೆಂದರೆ ಒಂದು ತಾಳ್ಮೆ ಇರಬೇಕಾಯಿತು ಅಭಿಮಾನಿಗಳಿಗೆ. ಎಲ್ಲ ಅಭಿಮಾನಿಗಳು ಅಲ್ಲ, ಕೆಲವು ಅಭಿಮಾನಿಗಳು ಈ ರೀತಿಯಾದಂಥ ಒಂದು ವರ್ತನೆಯನ್ನು ಮಾಡಿರುವಂಥದ್ದು ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗತ್ತೆ. ಯಾಕೆಂದರೆ ತಾಳ್ಮೆಯಿಂದ ನೋಡಬೇಕಾಗಿತ್ತು, ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡೋದಕ್ಕೆ ಅವಕಾಶಗಳಿತ್ತು. ಯಾರು ಕೂಡ ಈ ರೀತಿಯಾಗಿ ನಮಗೆ ಕಾಣಿಸ್ಲಿಲ್ಲ, ಸಿಗಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಇಂತಹ ಒಂದು ಡ್ಯಾಮೇಜನ್ನು ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಇದೆಲ್ಲವೂ ಕೂಡ ನಮ್ಮ ತೆರಿಗೆ ಹಣದಲ್ಲೇ ಮಾಡಿರುವಂಥದ್ದು. ಸರ್ಕಾರ ನಮ್ಮಿಂದಲೇ ತೆರಿಗೆ ಸಂಗ್ರಹ ಮಾಡುತ್ತೆ, ಅದರಿಂದಲೇ ಈ ಒಂದು ಬ್ಯಾರಿಕೇಡ್ಗಳಿರ್ಬೋದು, ಈ ಉದ್ಯಾನ ಇರ್ಬೋದು, ಎಲ್ಲವನ್ನು ಕೂಡ ನಮ್ಮ ತೆರಿಗೆ ಹಣದಲ್ಲೇ ಮಾಡಿರುವಂಥದ್ದು. ಅದನ್ನು ಅವರು ಕೂಡ ತಿಳ್ಕೊಳ್ಬೇಕಾಗಿತ್ತು. ಆದರೆ ಅದನ್ನು ಕೆಲವು ಅಭಿಮಾನಿಗಳು ತಿಳ್ಕೊಂಡಿಲ್ಲ. ಅದರ ಪರಿಣಾಮ ಇವತ್ತು ವಿಧಾನಸೌಧದ ಈ ಒಂದು ಬ್ಯಾರಿಕೇಡ್ ಇವತ್ತು ನೆಲ ಕಚ್ಚಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಹಾನಿಯಾಗಿದೆ ನೀತಿ, ಒಂದೆರಡಲ್ಲ, ಸಾಕಷ್ಟು ಹಾನಿಯಾಗಿದೆ. ಯಾಕೆಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇದನ್ನು ಹಾಕ್ಸಿರೋದ್ರಿಂದ ಸ್ವಲ್ಪ ಅಭಿಮಾನಿಗಳು ತಾಳ್ಮೆಯನ್ನು ವಹಿಸಿದರೆ ಈ ರೀತಿಯಾದಂಥ ಒಂದು ಅವಘಡಗಳು ಆಗ್ತಾ ಇರಲಿಲ್ಲ. ಜೊತೆಗೆ ನಮ್ಮ ವಿಧಾನಸೌಧ ಸಾಕಷ್ಟು ಸುಂದರವಾಗಿತ್ತು, ಅದಕ್ಕೆ ಮತ್ತಷ್ಟು ಸುಂದರತೆ ಸಿಗ್ತಾ ಇತ್ತು. ಈ ರೀತಿಯಾಗಿ ಹಾಳು ಮಾಡಿ ನಮ್ಮ ವಿಧಾನಸೌಧವನ್ನು ನಾವೇ ಒಂದು ಕಡೆ ಹಾಳು ಮಾಡಿದಂಥ ಆಗಿದೆ ಕೆಲವು ಕಿಡಿಗೇಡಿಗಳ ವರ್ತನೆಯಿಂದ. ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಎಲ್ಲವೂ ಕೂಡ ಸುಗಮವಾಗಿ ಆಗ್ತಾ ಇತ್ತು. ಯಾವುದೂ ಕೂಡ ಎಲ್ಲೂ ಕೂಡ ಡ್ಯಾಮೇಜ್ಗಳಾಗಿರಲಿಲ್ಲ. ವಿಧಾನಸೌಧದ ಮುಂಭಾಗದ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲೂ ಡ್ಯಾಮೇಜ್ಗಳಾಗಿರಲಿಲ್ಲ. ಯಾಕೆಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಮಾತ್ರ ಕಾಲು ತುಳ್ತಾ ಆಗಿತ್ತು. ವಿಧಾನಸೌಧದ ಮುಂಭಾಗದಲ್ಲಿ ಲಕ್ಷಾಂತರ ಜನ ಸೇರಿದರೂ ಕೂಡ ಯಾವುದೇ ಸಮಸ್ಯೆ ಆಗಿರಲಿಲ್ಲ. ಆದರೆ ಕೆಲವು ಕಿಡಿಗೇಡಿಗಳಿಂದಾಗಿ ಈ ರೀತಿಯಾದಂಥ ಒಂದು ಡ್ಯಾಮೇಜ್ ಆಗಿರುವಂಥದ್ದನ್ನು ನಾವು ಗಮನಿಸ್ಬೋದಾಗತ್ತೆ. ಯಾಕೆಂದರೆ ಪ್ರತಿನಿತ್ಯ ಕೂಡ ಸಾಕಷ್ಟು ಜನ ಬರ್ತಾರೆ ನೀತಿ. ಸೊ ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಡ್ಯಾಮೇಜ್ ಆಗಿದೆ. ಫೈನ್, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.